ಪಾಕಿಸ್ತಾನದ ಸೈನಿಕರು ಯೋಧ ಅಭಿನಂದನ್ ಭಾರತದ ರಹಸ್ಯ ಬಾಯ್ಬಿಡುವಂತೆ ನಾನಾ ಹಿಂಸೆ ನೀಡಿದ್ರು ಅನ್ನೋದ್ರ ಬಗ್ಗೆ ಇದೀಗ ರಾಷ್ಟ್ರೀಯ ಖಾಸಗಿ ಪತ್ರಿಕೆಯೊಂದು ಸುದ್ದಿ ಮಾಡಿದೆ. ಪಾಕ್ ವಿಮಾನವನ್ನ ಉಡಾಯಿಸಿದ್ದ ಅಭಿನಂದನ್ಗೆ ಪಾಕ್ ಯೋಧರು ನಿದ್ರೆಯೇ ಮಾಡೋಕೆ ಬಿಟ್ಟಿಲ್ವಂತೆ. ಪದೇ ಪದೇ ಪ್ರಶ್ನೆಗಳನ್ನ ಕೇಳಿ ಕೇಳಿ ಟಾರ್ಚರ್ ಕೊಟ್ಟಿದ್ದ ಪಾಕ್ ಸೇನೆ ಜೋರಾಗಿ ಸೌಂಡ್ ಹಾಕಿ ತೊಂದರೆ ಕೊಟ್ಟಿದ್ರಂತೆ. ಅಲ್ಲದೆ ಕಣ್ಣೇ ಬಿಡದ ಹಾಗೆ ಬೀಮ್ ಲೈಟ್ ಹಾಕಿ ಕಿರುಕುಳ ನೀಡ್ತಿತ್ತಂತೆ. ಅಭಿನಂದನ್ ಸದ್ಯದಲ್ಲೇ ಬೆಂಗಳೂರಿನ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಆಗಮಿಸುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ವೀರ ಯೋಧನ ಮೀಸೆ ಟ್ರೆಂಡಿಂಗ್ ಆಗ್ತಿದೆ. ಅಲ್ಲದೆ ನಗರದ ಅನೇಕ ಸಲೂನ್ಗಳಲ್ಲಿ ಅಭಿನಂದನ್ ಅಭಿಮಾನಿಗಳು ಉಚಿತವಾಗಿ ಅಭಿನಂದನ್ ಸ್ಟೈಲ್ನ ಹೇರ್ ಕಟ್ ಮಾಡ್ತಿದ್ದಾರೆ. ಇನ್ನೊಂದೆಡೆ ಜನರು ಕೂಡ ಅಭಿನಂದನ್ ತರ ಮೀಸೆ ಹೊತ್ತ ಗಂಡಸಿಗೆ ದೇಶ ಪ್ರೇಮ ಜಾಸ್ತಿನಪ್ಪೋ ಅಂತ ಅಭಿನಂದನ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಮಹಾಶಿವರಾತ್ರಿ ಜಾಗರಣೆ ಮುಗಿದ ಹಿನ್ನೆಲೆ ಎಚ್.ಡಿ. ಕುಮಾರಸ್ವಾಮಿ ಗವಿ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರನ ದರ್ಶನಕ್ಕೆ ತೆರಳಿದ ಕುಮಾರಸ್ವಾಮಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಾಮರಾಜಪೇಟೆಯ ಶ್ರೀ ಮಲೆ ಮಹದೇಶ್ವರ ದೇವಾಲಯಕ್ಕೆ ತೆರಳಿದ್ದ ಸಿದ್ದರಾಮಯ್ಯ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಸ್ಥಾನ ಹೊಂದಾಣಿಕೆಯ ಬಗ್ಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಒಮ್ಮತ ಮೂಡಿಲ್ಲ. ಈ ಬಗ್ಗೆ ಸೋಮವಾರ ಬೆಂಗಳೂರಿನಲ್ಲಿ ನಡೆದಿದ್ದ ಸಮನ್ವಯ ಸಮಿತಿ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಜೆಡಿಎಸ್ 12 ಸೀಟುಗಳನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿದೆ. ಹಾಲಿ ಸಂಸದರು ಇರುವ 10 ಕ್ಷೇತ್ರಗಳಲ್ಲಿ ಯಾವುದನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ನ ರಾಜ್ಯ ನಾಯಕರು ಹಠ ಹಿಡಿದಿರೋದ್ರಿಂದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಜೆಡಿಎಸ್ ಅಧ್ಯಕ್ಷ ಎಚ್.ಡಿ. ದೇವೇಗೌಡರು ಮಾತುಕತೆಗೆ ನಿರ್ಧರಿಸಿದ್ದಾರಂತೆ. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆ ರಮ್ಯಾ ಇದೀಗ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ ಮತ್ತು ಈ ಟ್ವೀಟ್ ವಿವಾದಕ್ಕೆ ಕಾರಣವಾಗಿದೆ. ನಮ್ಮ ಸೇನೆಯ ಮೇಲೆ ನಮಗೆ ನಂಬಿಕೆ ಇದೆ, ಆದ್ರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಸೇನೆ ಯಾವತ್ತೂ ದಾಖಲೆ ಸಹಿತ ಮಾತನಾಡ್ತದೆ, ಆದ್ರೆ ನೀವು ಮಾತ್ರ ದಾಖಲೆ ಇಲ್ಲದೆ ಸದಾ ಸುಳ್ಳು ಹೇಳ್ತೀರಿ ಅಂತ ರಮ್ಯಾ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಟೀಕಿಸಿದ್ದಾರೆ. ಉಗ್ರರ ಮೇಲೆ ದಾಳಿ ನಡೆಸಿದ ಭದ್ರತಾ ಪಡೆಯನ್ನೇ ಸಂಶಯಿಸುತ್ತೀರಿ, ನಿಮಗೆ ಅವರ ಮೇಲೆ ನಂಬಿಕೆ ಇಲ್ಲವೇ, ನಮ್ಮ ಸೇನೆಯ ಬಗ್ಗೆ ಹೆಮ್ಮೆ ಇಲ್ಲವೇ ಅಂತ ಪ್ರಧಾನಿ ನರೇಂದ್ರ ಮೋದಿ ಈ ಮೂಲಕ ಟ್ವೀಟ್ ಮಾಡಿದ್ರು. ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸಿಆರ್ಪಿಎಫ್ನ 40 ಯೋಧರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಅಂಧ ವಿಜ್ಞಾನಿಯೊಬ್ಬರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತಿಳಿಸಿದ್ದಾರೆ. ರಾಜಸ್ಥಾನದ ಕೋಟಾ ಮೂಲದ ಮುರ್ತಾಜಾ ಎ ಹಮೀದ್ ತಮ್ಮ ಆದಾಯದಲ್ಲಿ 110 ಕೋಟಿ ರೂಪಾಯಿಯನ್ನ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ನೀಡಲು ನಿರ್ಧರಿಸಿದ್ದಾರೆ. ಆಂಧ್ರಪ್ರದೇಶದ ಪೂರ್ವ ಗೋದಾವರಿಯಲ್ಲಿ ಟಾಟಾನಗರ ಮತ್ತು ಯಶವಂತಪುರದ ನಡುವೆ ಸಂಚರಿಸುತ್ತಿದ್ದ ರೈಲಿನ ಪ್ಯಾಂಟ್ರಿ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಯಾಣಿಕರಿಗೆ ಅಗತ್ಯ ತಿಂಡಿ ತಯಾರಿಸಲು ಪ್ರತ್ಯೇಕ ಬೋಗಿಯನ್ನ ರೈಲಿಗೆ ಅಳವಡಿಸಲಾಗುತ್ತೆ. ಇದಕ್ಕೆ ಪ್ಯಾಂಟ್ರಿ ಕಾರು ಅಥವಾ ರೆಸ್ಟೋರೆಂಟ್ ಕಾರು ಎಂದು ಕರೆಯಲಾಗುತ್ತೆ. ಈ ಬೋಗಿಗೆ ಬೆಂಕಿ ಬಿದ್ದಿದ್ದರಿಂದ ಕೆಲಕಾಲ ಆತಂಕ ಉಂಟಾಗಿತ್ತು. ತಕ್ಷಣವೇ ಚೈನ್ ಎಳೆದು ರೈಲು ನಿಲ್ಲಿಸಿ ಟ್ರೈನ್ನಿಂದ ಪ್ಯಾಂಟ್ರಿ ಬೋಗಿಯನ್ನ ಸಪರೇಟ್ ಮಾಡಿತ್ತು. ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಮಹಿಳಾ ತಂಡದ ಆಟಗಾರ್ತಿ ಸ್ಮೃತಿ ಮಂದಾನ ದಾಖಲೆ ಬರೆದಿದ್ದಾರೆ. ಟಿ20 ಮಾದರಿಯಲ್ಲಿ ತಂಡವನ್ನ ಮುನ್ನಡೆಸಿದ ಟೀಂ ಇಂಡಿಯಾದ ಅತ್ಯಂತ ಕಿರಿಯ ನಾಯಕಿ ಎಂಬ ಖ್ಯಾತಿಗೆ ಇದೀಗ ಸ್ಮೃತಿ ಮಂದಾನ ಭಾಜನರಾಗಿದ್ದಾರೆ. ಸ್ಮೃತಿ ಮಂದಾನಗಿಂತ ಮೊದಲು ಎಡಗೈ ಬ್ಯಾಟ್ಸ್ಮನ್ ಸುರೇಶ್ ರೈನಾ ಟೀಂ ಇಂಡಿಯಾವನ್ನ ಮುನ್ನಡೆಸಿದ್ರು. ಈ ಮೂಲಕ ಭಾರತ ಟಿ20 ತಂಡದ ನಾಯಕತ್ವ ವಹಿಸಿದ ಕಿರಿಯ ಕ್ರಿಕೆಟಿಗ ಅನ್ನೋ ದಾಖಲೆ ಬರೆದಿದ್ರು. ಇದೀಗ ಸ್ಮೃತಿ ಅದನ್ನ ಅಳಿಸಿ ಹಾಕಿದ್ದಾರೆ. ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಚಿತ್ರದಿಂದ ಎಲ್ಲರ ಮನೆ ಮಾತಾಗಿರುವ ವಿಕ್ಕಿ ಕೌಶಲ್ ಮತ್ತೊಂದು ಅಂತಹದ್ದೇ ಸಿನಿಮಾ ಮಾಡಲಿದ್ದಾರೆ. ಪಂಜಾಬ್ನ ಸ್ವತಂತ್ರ ಹೋರಾಟಗಾರ ಸರ್ದಾರ್ ಉಧಮ್ ಸಿಂಗ್ ಅವರ ಜೀವನ ಚರಿತ್ರೆಯನ್ನ ತೆರೆ ಮೇಲೆ ತರಲಾಗುತ್ತದೆ. ಇದರಲ್ಲಿ ವಿಕ್ಕಿ ಕೌಶಲ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಅಂತ ನಿರ್ದೇಶಕ ಶೂಜಿತ್ ಸಿರ್ಕಾರ್ ತಿಳಿಸಿದ್ದಾರೆ. ನಿನ್ನೆ ಕೊನೆಯ ದಿನದ ಕುಂಭಮೇಳವಾದ್ದರಿಂದ ಬ್ರಹ್ಮಾಸ್ತ್ರ ಚಿತ್ರತಂಡದೊಂದಿಗೆ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ್ರು. ಇದಾದ ನಂತರ ಕುಂಭಮೇಳಕ್ಕೆ ಭೇಟಿ ನೀಡಿದ್ದ ಬ್ರಹ್ಮಾಸ್ತ್ರ ಟೀಮ್ ವಿಶೇಷ ಪೂಜೆ ಸಲ್ಲಿಸಿ ಬ್ರಹ್ಮಾಸ್ತ್ರ ಸಿನಿಮಾದ ಲೋಗೋ ಬಿಡುಗಡೆ ಮಾಡಿದ್ದಾರೆ. ಲೋಗೋ ಬಿಡುಗಡೆಯಾದ ಸಂದರ್ಭದಲ್ಲಿ ಫ್ಯಾನ್ಸ್ ಫುಲ್ ಜೋಶ್ನಿಂದ ಚಿಯರ್ ಮಾಡಿದ್ರು. ಆಕಾಶದಲ್ಲಿ ತಾರೆಗಳಂತೆ ಮಿರುಗುತ್ತಿದ್ದ ಲೋಗೋವನ್ನ ಆಲಿಯಾ ರಣಬೀರ್ ನೋಡುತ್ತಿರೋ ಫೋಟೋ ಇದೀಗ ವೈರಲ್ ಆಗಿದೆ.